ಆರ್ಎಸ್ಎಸ್ ನಿರ್ಬಂಧಿಸುವ ಸರ್ಕಾರದ ಆದೇಶಕ್ಕೆ ಭಾರಿ ಹಿನ್ನಡೆಯಾಗಿದೆ ಅನ್ನುವಂಥ ಡೀಟೇಲ್ ಈಗ ಸಿಗ್ತಾ ಇದೆ. ರಾಜ್ಯ ಸರ್ಕಾರದ ಆದೇಶಕ್ಕೆ ತಡೆ ಕೊಟ್ಟಿದೆ ಧಾರವಾಡ ಹೈಕೋರ್ಟ್ ಪೀಠ. ಮಧ್ಯಂತರ ತಡೆ ಕೊಟ್ಟಿದೆ ಧಾರವಾಡ ಹೈಕೋರ್ಟ್ನ ಏಕಸದಸ್ಯ ಪೀಠ. ಆರ್ಎಸ್ಎಸ್ ಅನ್ನ ಸಾರ್ವಜನಿಕ ಜಾಗದಲ್ಲಿ ನಿರ್ಬಂಧಿಸುವಂತ ರಾಜ್ಯ ಸರ್ಕಾರದ ಆದೇಶಕ್ಕೆ ತಡೆ ಕೊಟ್ಟಿದೆ. ಮಧ್ಯಂತರ ತಡೆ ಕೊಟ್ಟಿದೆ ಹೈಕೋರ್ಟ್ ಏಕಸದಸ್ಯ ಪೀಠ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ರಾಜ್ಯ ಸರ್ಕಾರ ಆರ್ಎಸ್ಎಸ್ನ ಕಾರ್ಯಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು ಅಂತ ಆರ್ಎಸ್ಎಸ್ನ ಹೆಸರನ್ನ ಬಳಸದೆ ಹಳೆಯ ಆದೇಶವನ್ನ ಅಸ್ತ್ರವಾಗಿ ಬಳಸಿತ್ತು. ಈಗ ಈ ಆದೇಶಕ್ಕೆ ಧಾರವಾಡ ಹೈಕೋರ್ಟ್ ಪೀಠ ತಡೆಯೊಡ್ಡಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಆರ್ಎಸ್ಎಸ್ ಅನ್ನ ನಿರ್ಬಂಧಿಸುವಂತ ಆದೇಶ ಏನಿತ್ತು ಇದಕ್ಕೆ ಮಧ್ಯಂತರ ತಡೆಯಾಜ್ಞೆ ಬಿದ್ದಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸರ್ಕಾರಿ ಆವರಣದಲ್ಲಿ ಖಾಸಗಿ ಸಂಘಟನೆಗಳು ಕಾರ್ಯಕ್ರಮ ಮಾಡಬೇಕು ಅಂತಾದ್ರೆ ಅನುಮತಿ ಪಡ್ಕೊಳ್ಬೇಕು ಅಂತ ರಾಜ್ಯ ಸರ್ಕಾರ ಪರೋಕ್ಷವಾಗಿ ಆರ್ಎಸ್ಎಸ್ ಅನ್ನ ಗುರಿಯಾಗಿರಿಸಿ ಅಂದ್ರೆ ಆರ್ಎಸ್ಎಸ್ ನ ಹೆಸರನ್ನ ಬಳಸದೆ ಆದೇಶವನ್ನು ಮಾಡಿತ್ತು. ಇವತ್ತು ಧಾರವಾಡ ಹೈಕೋರ್ಟ್ನಲ್ಲಿ ಇದರ ಬಗ್ಗೆ ವಿಚಾರಣೆಯಾಗಿದೆ. ಮಧ್ಯಂತರ ತಡೆಯಾಜ್ಞೆಯನ್ನು ಕೊಡಲಾಗಿದೆ. ಇದಕ್ಕೆ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ಮಧ್ಯಂತರ ತಡೆಯಾಜ್ಞೆ ಬಿದ್ದಿದೆ ಇದಕ್ಕೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ನವೆಂಬರ್ 17ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ಇವತ್ತು ಇಂಟ್ರೀಮ್ ತಡೆಯಾಜ್ಞೆಯನ್ನು ಹಾಕಿ ನವೆಂಬರ್ಗೆ ವಿಚಾರಣೆಯನ್ನು ಮುಂದೂಡಿದೆ. ಸರ್ಕಾರಿ ಸ್ಥಳದಲ್ಲಿ ಖಾಸಗಿ ಸಂಘಟನೆಗಳು ಅನುಮತಿ ಪಡೆಯಬೇಕು ಅನ್ನುವಂಥ ನಿರ್ಧಾರಕ್ಕೆ ಸಂಬಂಧಿಸಿದಂತೆ ಆದೇಶಕ್ಕೆ ಸಂಬಂಧಿಸಿದಂತೆ ಮಧ್ಯಂತರ ತಡೆ ನೀಡಿದೆ ಹೈಕೋರ್ಟ್ನ ಏಕಸದಸ್ಯ ಪೀಠ. ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಪುನಶ್ಚೇತನ ಸೇವಾ ಸಂಸ್ಥೆ ಹೈಕೋರ್ಟ್ ಮೊರೆ ಹೋಗಿತ್ತು. ಇದರ ವಿಚಾರಣೆಯನ್ನು ಮಾಡಿದ ಹೈಕೋರ್ಟ್ ಪೀಠ, ಧಾರವಾಡದ ಹೈಕೋರ್ಟ್ ಪೀಠ ಮಧ್ಯಂತರ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಏಕಸದಸ್ಯ ಪೀಠ ಮಧ್ಯಂತರ ತಡೆಯಾಜ್ಞೆಯನ್ನು ಕೊಟ್ಟಿದೆ ಅನ್ನುವಂಥ ಡೀಟೇಲ್ ಈಗ ಲಭ್ಯ ಆಗ್ತಾ ಇರೋದು. ನವೆಂಬರ್ 17ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ಆದೇಶ ಹೆಂಗಿತ್ತು ಅಂತಂದ್ರೆ ಆರ್ಎಸ್ಎಸ್ನ ಹೆಸರನ್ನ ಬಳಸದೆ ಎಲ್ಲಾ ಸಂಘಟನೆಗಳಿಗೂ ಅನ್ವಯ ಆಗುವಂತೆ ಈ ಆದೇಶ ಅಂತ ರಾಜ್ಯ ಸರ್ಕಾರ ಸಮರ್ಥಿಸಿಕೊಂಡಿತ್ತು. ಹಿಂದೆ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಮಾಡಿದಂಥ ಆದೇಶದ ಮುಂದುವರಿದ ಭಾಗ ಅಂತ ರಾಜ್ಯ ಸರ್ಕಾರದ ಪ್ರಮುಖರು ಸಮರ್ಥಿಸಿಕೊಂಡಿದ್ರು. ಇದಾದ ಬೆನ್ನಿಗೆ ಇದನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿತ್ತು ಪುನಶ್ಚೇತನ ಅನ್ನುವಂಥ ಸಂಘಟನೆ, ಪುನಶ್ಚೇತನ ಸೇವಾ ಸಂಸ್ಥೆ. ವಿಚಾರಣೆಯನ್ನ ಆಲಿಸಿದಂಥ ನ್ಯಾಯಾಲಯ ಮಧ್ಯಂತರ ತಡೆಯಾಜ್ಞೆಯನ್ನು ಕೊಟ್ಟಿದೆ ಸರ್ಕಾರದ ಆದೇಶಕ್ಕೆ. ನವೆಂಬರ್ 17ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪರಮೇಶ್ ಫೋನ್ ಸಂಪರ್ಕದಲ್ಲಿ. ಪರಮೇಶ್, ಏನಾಯ್ತು ಇವತ್ತು ವಿಚಾರಣೆ ವೇಳೆ? ಇವತ್ತು ಹೈಕೋರ್ಟ್ ನಲ್ಲಿ ಈಗಾಗಲೇ ಏನಂತಂದ್ರೆ ರಾಜ್ಯ ಸರ್ಕಾರದ ಆದೇಶ ಪ್ರಶ್ನಿಸಿ ಈಗಾಗಲೇ ಒಂದು ಸಂಸ್ಥೆ ಹೈಕೋರ್ಟ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಿತ್ತು. ಈಗ ಮಧ್ಯಂತರ ತಡೆಯಾಜ್ಞೆ ನೀಡಿರುವಂತದ್ದು. ಪ್ರಮುಖವಾಗಿ ನವೆಂಬರ್ 17ಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಅರ್ಧ ಗಂಟೆವರೆಗೂ ಏನಂತಂದ್ರೆ ವಿಚಾರಣೆ ಮಾಡಿದ ಬಳಿಕ ಏನಂತಂದ್ರೆ ಈಗ ಆದೇಶನ ಹೊರಡಿಸಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಈ ಸಂಘ ಸಂಸ್ಥೆಗಳು ಈಗಾಗಲೇ ಏನಂತಂದ್ರೆ ಹೈಕೋರ್ಟ್ ಅಲ್ಲಿ ಈಗಾಗಲೇ ಏನು ಪ್ರಕರಣ ದಾಖಲೆ ಮಾಡಿತ್ತು. ಈಗ ಸಂಪೂರ್ಣವಾಗಿ ಏನಂತಂದ್ರೆ ಹೈಕೋರ್ಟ್ ಕೂಡ ಈಗ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಸದ್ಯ ಈಗ ಇದಕ್ಕೆ ಆದೇಶನ ಹೊರಡಿಸಿರುವಂತದ್ದು. ಯಾಕಂತಂದ್ರೆ ಈ ಒಂದು ಆರ್ಎಸ್ಎಸ್ ಸರ್ಕಾರಿ ಸ್ಥಳಗಳಲ್ಲಿ ಖಾಸಗಿ ಸಂಘಟನೆಗಳ ಅನುಮತಿ ಪಡೆಯಬೇಕೆಂಬ ನಿರ್ಧಾರನ ಈ ಒಂದು ಕ್ಯಾಬಿನೆಟ್ ನಲ್ಲಿ ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೊಂಡಿತ್ತು. ಇದನ್ನ ಪ್ರಶ್ನಿಸಿ ಸದ್ಯ ಈಗ ಹೈಕೋರ್ಟ್ ನಲ್ಲಿ ವಿಚಾರಣೆ ಆದ ಬಳಿಕ ನವೆಂಬರ್ 17ಕ್ಕೆ ಈ ಒಂದು ಪ್ರಕರಣ ಮುಂದೂಡಲಾಗಿದೆ. ಪರಮೇಶ್, ಈಗ ಇಂಟ್ರೀಮ್ ತಡೆಯಾಜ್ಞೆ ಅಂತಂದ್ರೆ ಏನ್ ಹೇಳಿದೆ? ಪೀಠದಿಂದ ಏನಾದರೂ ಮೌಖಿಕವಾದಂತ ಆದೇಶ ಬಂದಿದೆಯಾ? ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಿದೆ? ಎಸ್, ಈಗಾಗಲೇ ಏನಂತಂದ್ರೆ ರಾಜ್ಯ ಸರ್ಕಾರದ ಆದೇಶವನ್ನ ಪ್ರಶ್ನಿಸಿ ಆ ಸಂಸ್ಥೆ ಈಗಾಗಲೇ ಹೋಗಿತ್ತು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈಗ ಸುಮಾರು ಈಗ ವಕೀಲರು ಕೂಡ ಈಗ ಹೊರಗಡೆ ಬರ್ತಾರೆ. ಅವರು ಕೂಡ ಒಂದು ಮಾಹಿತಿಯನ್ನು ಕೊಡದಂತೆ ಮಾಧ್ಯಮಗಳಿಗೆ ಸ್ಪಷ್ಟೀಕರಣ ಕೊಟ್ಟಿರುವಂತದ್ದು. ಸೊ ಈಗಾಗಲೇ ಏನಂತಂದ್ರೆ ರಾಜ್ಯ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಕೂಡ ಈಗ ತಡೆಯಾಜ್ಞೆ ನೀಡಿರುವಂತದ್ದು. ಥ್ಯಾಂಕ್ ಯು ಪರಮೇಶ್ ಮಾಹಿತಿಗೆ. ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಪುನಶ್ಚೇತನ ಸೇವಾ ಸಂಸ್ಥೆ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿತ್ತು. ಸರ್ಕಾರದ ಆದೇಶ ಇದ್ದಿದ್ದು ಹೆಂಗೆ ಅಂತಂದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಶಾಲೆ, ಅನುದಾನಿತ ಶಾಲೆ, ಪಾರ್ಕು, ಅದರ ಜೊತೆಗೆ ಸರ್ಕಾರಿ ಸ್ಥಳ, ಅದು ರಸ್ತೆಯೂ ಸೇರಿ ಎಲ್ಲೇ ಒಂದು ಸಂಘಟನೆ ಕಾರ್ಯಕ್ರಮ ಮಾಡಬೇಕು ಅಂತಾದರೆ
ಪಥಸಂಚಲನ ಸೇರಿ ಏನೇ ಕಾರ್ಯಕ್ರಮ ಮಾಡಬೇಕು ಅಂತಾದರೆ ಅನುಮತಿಯನ್ನು ಪಡ್ಕೊಳ್ಬೇಕು ಅಂತ ಸರ್ಕಾರದ ಆದೇಶ ಇರೋದು. ಇದನ್ನು ಪ್ರಶ್ನಿಸಿ ಪುನಶ್ಚೇತನ ಸಂಸ್ಥೆ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಈಗ ಅದಕ್ಕೆ ಮಧ್ಯಂತರ ತಡೆಯಾಜ್ಞೆ ಬಿದ್ದಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ವಿಚಾರಣೆಯನ್ನು 17ನೇ ತಾರೀಕಿಗೆ ಮುಂದೂಡಲಾಗಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ಇವತ್ತು ಈ ವಿಚಾರಣೆಗೆ ಬಂತು. ಏಕಸದಸ್ಯ ಪೀಠದಲ್ಲಿ RSS ನಿರ್ಬಂಧಿಸುವಂತ ಸರ್ಕಾರದ ಆದೇಶಕ್ಕೆ ಹಿನ್ನಡೆಯಾಗಿದೆ. ಆ ಮೂಲಕ ರಾಜ್ಯ ಸರ್ಕಾರದ ಆದೇಶಕ್ಕೆ ಧಾರವಾಡ ಹೈಕೋರ್ಟ್ ಪೀಠ ಮಧ್ಯಂತರ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಸರ್ಕಾರದ ಆದೇಶದಲ್ಲಿ RSS ಅನ್ನುವಂಥ ಹೆಸರು ಇಲ್ಲದೇ ಇದ್ರೂ ಕೂಡ RSS ಅನ್ನ ಗುರಿಯಾಗಿರಿಸಿ ಮಾಡಿರುವಂಥ ಆದೇಶ ಅಂತ ಆಕ್ರೋಶ ವ್ಯಕ್ತವಾಗಿತ್ತು. ಬಿಜೆಪಿ ಮತ್ತು RSSನ ಪರಿವಾರ ಸಂಘಟನೆಗಳು ಇದನ್ನು ವಿರೋಧಿಸಿತು. ಈಗ ಕೋರ್ಟ್ ಮಧ್ಯಂತರ ತಡೆಯಾಜ್ಞೆಯನ್ನು ವಿಧಿಸಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರೋದು. ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ತು. ಕ್ಯಾಬಿನೆಟ್ ಅಲ್ಲಿ ವಿಚಾರ ಪ್ರಸ್ತಾಪ ಆಗಿ ಹಳೆಯ ಆದೇಶವನ್ನು ಅಸ್ತ್ರವಾಗಿ ಬಳಸಿಕೊಳ್ತು. ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಶಾಲಾ ಆವರಣದಲ್ಲಿ ಬೇರೆ ರೀತಿಯ ಕಾರ್ಯಕ್ರಮಗಳಿಗೆ ಅವಕಾಶ ಇಲ್ಲ ಅಂತ ಆಗಿನ ಆದೇಶವನ್ನು ಅಸ್ತ್ರವಾಗಿ ಬಳಸಿತ್ತು. ಹೈಕೋರ್ಟ್ ಮಧ್ಯಂತರ ಆದೇಶದಿಂದ ಚಿತ್ತಾಪುರ ಪಥ ಸಂಚಲನಕ್ಕೆ ರಿಲೀಫ್ ಸಿಗ್ತಾ ಅನ್ನುವಂಥ ಪ್ರಶ್ನೆ. ಚಿತ್ತಾಪುರ ಪಥ ಸಂಚಲನಕ್ಕೆ ಇದರಿಂದಾಗಿ ಅವಕಾಶ ಸಿಗತ್ತಾ? ಹೈಕೋರ್ಟ್ ಮಧ್ಯಂತರ ಆದೇಶದಿಂದ ಒಂದು ಕಡೆ ಶಾಂತಿ ಸಭೆ ನಡೀತಾ ಇದೆ. 30ನೇ ತಾರೀಕು ವಿಚಾರಣೆ ಇದೆ. ಈಗ ಮಧ್ಯಂತರ ತಡೆಯಾಜ್ಞೆ ಆ ಆದೇಶಕ್ಕೆ ಸಿಕ್ಕಿರೋದ್ರಿಂದ ಪಥಸಂಚಲನಕ್ಕೆ ಹಾದಿ ಸುಗಮ ಆಗ್ತಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ಮೂಲ ಆದೇಶ ಯಾವುದು? ಸರ್ಕಾರದ ಮೂಲ ಆದೇಶ ಇರೋದು ಸಾರ್ವಜನಿಕ ಜಾಗದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತಾದ್ರೆ ಅನುಮತಿಯನ್ನು ಪಡ್ಕೊಳ್ಬೇಕು ಅನ್ನೋದು ಮೂಲ ಆದೇಶ. ಈಗ ಆ ಆದೇಶಕ್ಕೆ ಮಧ್ಯಂತರ ತಡೆಯಾಜ್ಞೆ ಧಾರವಾಡ ಪೀಠದಲ್ಲಿದೆ. ಇದಾದ ಬೆನ್ನಿಗೆ ಚಿತ್ತಾಪುರದಲ್ಲಿ RSS ನಡೆಸೋದಕ್ಕೆ ಉದ್ದೇಶಿಸಿರುವಂತ 2ನೇ ತಾರೀಕು ನಡೆಸೋದಕ್ಕೆ ಉದ್ದೇಶಿಸಿರುವಂತ ಪಥ ಸಂಚಲನಕ್ಕೆ ಹಾದಿ ಸುಗಮ ಆಯ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.